ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಹವಾಲಾ ಹಣ ರನ್ಯಾರಾವ್ ಕೇಸ್ಗೆ ಐಟಿ ಇಡಿ ಎಂಟ್ರಿ ಫಿಕ್ಸ್. ಏರ್ಪೋರ್ಟ್ ಒಳಗಡೆ ಏನೆಲ್ಲ ಆಗಿತ್ತು, ರನ್ಯಾಗೆ ಐಟಿ ಇಡಿ ಸಂಕಷ್ಟ. ರನ್ಯಾ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಒಂದ್ ಕಡೆ ಡಿಆರ್ಐನವರು ತನಿಖೆಯನ್ನ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಸಿಬಿಐನವರು ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು, ಸಾಕಷ್ಟು ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಇದರ ಜೊತೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರ ಮನೆ ಮೇಲೆ ರೇಡ್ ಆದಾಗ 2 kg ಚಿನ್ನ ಸಿಕ್ಕಿತ್ತು, 2 ಕೋಟಿ ಹಣ ಕೂಡ ಸಿಕ್ಕಿದ್ದಂತ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಈಗ ಮತ್ತೆರಡು ತನಿಖಾ ಸಂಸ್ಥೆಗಳು ಅಂದ್ರೆ ಐಟಿ ಮತ್ತು ಇಡಿ, ಈ 2 ತನಿಖಾ ಸಂಸ್ಥೆಗಳು ಕೂಡ ಹೊರ ಬರ್ತಾ ಇರುವಂತ, ಅಂದ್ರೆ ಅವರು ಕೂಡ ತನಿಖೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬಗೆದಷ್ಟು ಹೊರ ಬರ್ತಾ ಇದೆ. ರನ್ಯಾ ಗೋಲ್ಡ್ ಸೀಕ್ರೆಟ್, ನಟಿ ರನ್ಯಾ ಗೋಲ್ಡ್ ಕೇಸ್ ತನಿಖೆಗೆ ಇಡಿ ಎಂಟ್ರಿಯನ್ನ ಕೊಡ್ತಾ ಇದೆ. ರನ್ಯಾ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಶೋಧವನ್ನ ಮಾಡ್ತಾ ಇದ್ದಾರೆ. PMLA ಆಕ್ಟ್ ಅಡಿಯಲ್ಲಿ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಅವರು ಈ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನ ಲಾವೆಲ್ಲೆ ರಸ್ತೆಯಲ್ಲಿರುವಂತ ರನ್ಯಾ ಮನೆ, 8ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ರನ್ಯಾ ಮನೆಯಲ್ಲಿ ಶೋಧವನ್ನ ಮಾಡಲಾಗ್ತಾ ಇದೆ. ರನ್ಯಾಳ ಮನೆಗೆ ಊಟವನ್ನ ತರಿಸಿಕೊಂಡಿರುವಂತದ್ದು ಇಡಿ ಆಫೀಸರ್ಸ್. ರನ್ಯಾ ಮನೆಯಲ್ಲಿ 2 ಕೋಟಿ ಹಣ ಪತ್ತೆ ಆಗಿತ್ತು. 2 ಕೋಟಿ ಹಣ ಹಾರ್ಡ್ ಕ್ಯಾಶ್ ಪತ್ತೆ ಆಗಿತ್ತು. 2 ಲಕ್ಷ ಹಣಕ್ಕೆ ತಗೊಂಡು ಬಂದಂತ ಸಂದರ್ಭದಲ್ಲಿ ದಾಖಲೆಯನ್ನ ಕೊಡಬೇಕು. ಅಂತದ್ರಲ್ಲಿ 2 ಕೋಟಿ ಹಣ ಹೇಗೆ ಬಂತು ಅದ್ರ ಬಗ್ಗೆ ತನಿಖೆ ಮಾಡಲಾಗ್ತದೆ. ಜೊತೆಗೆ 2 ಕೋಟಿ ಮೌಲ್ಯದ ಚಿನ್ನಾಭರಣ ಕೂಡ ಸಿಕ್ಕಿತ್ತು. ಈ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಡಿಆರ್ಐನಲ್ಲಿ ದಾಖಲಾಗಿರುವಂತ ಆಧಾರದ ಮೇಲೆ ಇಡಿ ECIR ಅನ್ನ ದಾಖಲು ಮಾಡಿಕೊಂಡಿದೆ. ECIR ದಾಖಲಾಗಿರುವಂಥದ್ದು, ECIR ದಾಖಲಿಸಿ ಬೆಂಗಳೂರಿನ ಹಲವು ಕಡೆ ರೇಡ್ ಅನ್ನ ಮಾಡಲಾಗಿದೆ. PMLA ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಿ ತನಿಖೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಮೇಲ್ನೋಟಕ್ಕೆ ಮನಿ ಲ್ಯಾಂಡ್ರಿಂಗ್ ಆಗಿರುವಂಥದ್ದು ಪತ್ತೆ ಆಗಿದೆ. ಸ್ಮಗ್ಲಿಂಗಿಗೆ ಹವಾಲಾ ಹಣ ವರ್ಗಾವಣೆಯ ಶಂಕೆ ಕೂಡ ಇರುವಂಥದ್ದು. ಇನ್ನ ರನ್ಯಾರಾವ್ ಗಂಡ ಹಾಗೂ ಆಪ್ತರ ಮೇಲೂ ಕೂಡ ರೇಡ್ ಅನ್ನ ಮಾಡಲಾಗಿದೆ. ಆಡುಗೋಡಿಯ ಅಪಾರ್ಟ್ಮೆಂಟ್ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ರನ್ಯಾರಾವ್ ಗಂಡ ಹಾಗೂ ಆಪ್ತರ ಮೇಲೂ ಕೂಡ, ಅವರ ಮನೆಗಳ ಮೇಲೂ ಕೂಡ ರೇಡ್ ಅನ್ನ ಮಾಡಲಾಗಿದೆ. ರನ್ಯಾರಾವ್ ಗಂಡ ಜತಿನ್ ಅವರ ಆಪ್ತರ ಮನೆಗಳ ಮೇಲೂ ಕೂಡ ರೇಡ್ ಅನ್ನ ಮಾಡಲಾಗಿದೆ. ಅಂದ್ರೆ ಎಲ್ಲೆಲ್ಲಿ ಏನೇನು ಮಾಹಿತಿ ಸಿಗಬಹುದು ಅದೆಲ್ಲವನ್ನೂ ಕೂಡ ಬಿಲಕ್ಕೆ ಹೋಗ್ತಾ ಇದ್ದಾರೆ. ಬಿಲಕ್ಕೆ ಹೋಗಿ ಏನೇನಾದ್ರೂ ಮಾಹಿತಿ ಸಿಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ರೇಡ್ಗಳನ್ನು ಮಾಡಲಾಗ್ತದೆ. ಜತಿನ್ ಮನೆಯಲ್ಲಿ ಡಿಆರ್ಐ ಅಧಿಕಾರಿಗಳಿಂದ ಶೋಧ ಮಾಡಲಾಗ್ತದೆ. ಜತಿನ್ ಹುಕ್ಕೇರಿಯ ಅಪಾರ್ಟ್ಮೆಂಟ್ ಮೇಲೆ ರೇಡ್ ಅನ್ನ ಮಾಡಲಾಗಿರುವಂಥದ್ದು. ಪತಿಯ ಕ್ರೆಡಿಟ್ ಕಾರ್ಡ್ನಿಂದ ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡಿದ್ದು ರನ್ಯಾ. ಈ ಬಗ್ಗೆ ಪತಿ ಜತಿನ್ ಮನೆಯಲ್ಲಿ ಶೋಧವನ್ನ ಮಾಡಲಾಗ್ತದೆ, ವಿಚಾರಣೆಯನ್ನ ಮಾಡಲಾಗ್ತದೆ. ಅವರಿಗೂ ಕೂಡ ಇದ್ರ ಬಗ್ಗೆ ಏನಾದರೂ ಗೊತ್ತಿತ್ತಾ, ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದಿದ್ದಂಥದ್ದು, ಅದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನ ಕೊಟ್ಟಿಲ್ಲ, ಯಾಕೆ ದುಬೈಗೆ ಹೋಗ್ತಾ ಇದ್ದು, ಇದೆಲ್ಲವೂ ಪ್ರಶ್ನೆಗಳು ಉದ್ಭವ ಆಗ್ತವಲ್ಲ. ಯಾಕೆಂದ್ರೆ ಇವರು ಮದುವೆ ಆಗಿದ್ದು ನವೆಂಬರ್ನಲ್ಲಿ, 3 ತಿಂಗಳು ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಇವರು ಸಾಕಷ್ಟು ಬಾರಿ ದುಬೈಗೆ ಬೇರೆ ಹೋಗಿ ಬಂದಿರುವಂಥ ಕಾರಣಕ್ಕೋಸ್ಕರ ಏನಾದರೂ ಮಾಹಿತಿ ಇರಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಮಂಜು, ಇಡಿ ಐಟಿನೂ ಕೂಡ ಈ ಪ್ರಕರಣದಲ್ಲಿ ಎಂಟ್ರಿ ಆಗ್ತಾ ಇದೆ. ಈಗ ಆಲ್ರೆಡಿ ಡಿಆರ್ಐನವರು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸಿಬಿಐನವರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆರಡು ಸ್ವತಂತ್ರ ತನಿಖಾ ಸಂಸ್ಥೆಗಳು ಕೂಡ ಎಂಟ್ರಿಯನ್ನು ಕೊಡುವ ಮುಖಾಂತರ ಎಷ್ಟು ಡೆಪ್ತ್ ಇದೆ ಈ ಒಂದು ಕೇಸ್ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗ ಇಡಿ ದಾಳಿಯನ್ನು ಮಾಡಿರುವಂತಹ ಸಂದರ್ಭದಲ್ಲಿ ಏನೇನೆಲ್ಲ ಮಾಹಿತಿಗಳು ಸಿಗ್ತಾ ಇರುವಂಥದ್ದು, ಯಾವ ರೀತಿಯಾಗಿ ಅವರು ದಾಳಿಯನ್ನು ಮಾಡಿದ್ದಾರೆ, ಎಲ್ಲೆಲ್ಲಿ ದಾಳಿ ಮಾಡಿದ್ದಾರೆ? ಪೃಥ್ವಿ, ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 3 ತನಿಖಾ ಸಂಸ್ಥೆಗಳಿಂದ ಈಗಾಗಲೇ ಕೇಸ್ನ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಿರುವಂಥದ್ದು. ಒಂದು ಕಡೆ ಡಿಆರ್ಐ ಅಧಿಕಾರಿಗಳು ಕೂಡ ಅಷ್ಟೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ರನ್ಯಾರಾವ್ನ ಬಂಧನ ಮಾಡಿದ್ರು. 3 ದಿನಗಳ ಕಾಲ ಕಸ್ಟಡಿಗೂ ಕೂಡ ಪಡ್ಕೊಂಡಿದ್ರು. ಇದಾದಂತಹ ಬಳಿಕ ಆಕೆಯಿಂದ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡಿದ್ರು. ಮೇಲ್ನೋಟಕ್ಕೆ ಡಿಆರ್ಐ ಅಧಿಕಾರಿಗಳು ರನ್ಯಾರಾವ್ನ ಒಂದು ಫ್ಲಾಟ್ನ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಹಾರ್ಡ್ ಕ್ಯಾಶ್ ಕೂಡ ಅಷ್ಟಲ್ಲಿ ಸಿಕ್ಕಿತ್ತು. ಸುಮಾರು 2,67 ಲಕ್ಷ ಹಣ ಕೂಡ ಅಷ್ಟಲ್ಲಿ ಸಿಗುತ್ತೆ. ಈ ಒಂದು ಹಣ ಹವಾಲಾ ರೂಪದ ಹಣ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಬಯಲಾಗಿತ್ತು. ಇದೇ ಒಂದು ಕಾರಣಕ್ಕೋಸ್ಕರನೇ ಇಡಿ ಅವರಿಗೆ ಒಂದು ಮಾಹಿತಿಯನ್ನು ಕೂಡ ಅಷ್ಟೇ ಶೇರ್ ಮಾಡ್ಕೊಂಡಿದ್ರು. ಯಾಕಂದ್ರೆ ಹವಾಲಾ ಹಣ ಅಂದಂಥ ಸಂದರ್ಭದಲ್ಲಿ ಮತ್ತು ಅಕ್ರಮವಾಗಿ ಒಂದು ಹಣವನ್ನು ಬೇರೆ ಬೇರೆ ಕಡೆಗಳಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಇಡಿ ಅವರು ಕೂಡ ಎಂಟ್ರಿ ಆಗ್ತಾರೆ. ಯಾವಾಗ ಡಿಆರ್ಐ ಅಧಿಕಾರಿಗಳು ಕೊಟ್ಟಂತ ಒಂದು ಪ್ರೈಮರಿ ಇನ್ಫಾರ್ಮೇಷನ್ ಇತ್ತು, ಆ ಒಂದು ಇನ್ಫಾರ್ಮೇಷನ್ ಅನ್ನ ಸ್ವೀಕರಿಸಿದಂತಹ ಇಡಿ ಅಧಿಕಾರಿಗಳು ಕೂಡ ಅಷ್ಟೇ ಈಗಾಗಲೇ ಕೇಸನ್ನು ದಾಖಲು ಮಾಡ್ಕೊಳ್ತಾರೆ. ಕೇಸ್ ದಾಖಲಿಸಿಕೊಂಡಿದ್ದಂಥ ಇಡಿ ಅಧಿಕಾರಿಗಳು ಇವತ್ತು ಬೆಂಗಳೂರಿನಲ್ಲಿ ಸುಮಾರು 9 ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿಯನ್ನ ಮಾಡ್ತಾರೆ. ಒಂದು ಕಡೆ
ರನ್ಯಾ ರಾವ್ ಅವರ ಅಪಾರ್ಟ್ಮೆಂಟ್ ಲ್ಯಾವೆಲ್ಲೆ ರಸ್ತೆಯಲ್ಲಿರುವಂಥ ಅಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತು ಗಂಡನ ಮನೆ ಆಗಿರ್ಬೋದು ಮತ್ತು ಅವರ ಒಂದು ಆಪ್ತ ವಲಯಗಳಲ್ಲಿ ಯಾರ್ಯಾರಿದ್ರು ಅವರೆಲ್ಲರ ಮನೆ ಮೇಲೆ ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ಇವತ್ತು 9 ಕಡೆಗಳಲ್ಲಿ ದಾಳಿಯನ್ನು ಮಾಡ್ತಾರೆ. ಇಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಇಡಿ ಅಧಿಕಾರಿಗಳ ಪ್ರೈಮರಿ ಇನ್ವೆಸ್ಟಿಗೇಷನ್ ನಲ್ಲಿ ಹವಾಲಾ ರೂಪದಲ್ಲಿ ಬೆಂಗಳೂರಿನಿಂದ ದುಬೈಗೆ ಹಣ ಹೋಗಿರುವಂಥದ್ದು ಕೂಡ ಅಷ್ಟೇ ಪತ್ತೆಯಾಗಿದೆ. ಯಾಕಂದ್ರೆ ಇಲ್ಲಿ ಹವಾಲಾ ರೂಪದಲ್ಲಿ ಹಣ ಹೋಗುತ್ತೆ, ದುಬೈನಿಂದ ಅಲ್ಲಿಂದ ಚಿನ್ನದ ಗಟ್ಟಿ ಬೆಂಗಳೂರಿಗೆ ವಾಪಸ್ ಬರ್ತಿತ್ತು ಅನ್ನುವಂಥದ್ದು ಕೂಡ ಅಷ್ಟೇ ಇಡಿ ಅಧಿಕಾರಿಗಳ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂಥದ್ದು. ಈ ಒಂದು ನೆಟ್ವರ್ಕ್ ನಲ್ಲಿ ಈಗ ಸ್ಮಗ್ಲಿಂಗ್ ನೆಟ್ವರ್ಕ್ ನಲ್ಲಿ ಯಾರೆಲ್ಲರೂ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನ ಇನ್ವೆಸ್ಟಿಗೇಷನ್ ಮಾಡುವಂತಹ ಒಂದು ಹಿನ್ನೆಲೆಯಲ್ಲಿ ಇವತ್ತು ದಾಳಿಯನ್ನ ಮಾಡಿದರೆ. ಸದ್ಯಕ್ಕೆ ರನ್ಯಾ ರಾವ್ ಮನೆಯನ್ನ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಹಿಂದೆ ಕೂಡ DRI ಅಧಿಕಾರಿಗಳು 1 ವಾರದ ಹಿಂದೆ ರನ್ಯಾ ರಾವ್ ಫ್ಲಾಟ್ನ ಮೇಲೆ ದಾಳಿಯನ್ನ ಮಾಡಿದ್ರು. ಆ ಫ್ಲಾಟ್ನಲ್ಲಿ ಸಿಕ್ಕಂತಹ ದಾಖಲೆಗಳಾಗಿರ್ಬೋದು, ಚಿನ್ನಾಭರಣ ಆಗಿರ್ಬೋದು ಮತ್ತು ಹಣವನ್ನು ವಶಕ್ಕೆ ಪಡೆದಿದ್ರು. ಸದ್ಯಕ್ಕೆ ಇವರು ಕೇಸ್ನ ದಾಖಲಾದಂಥ ಬಳಿಕ ಒಂದು ಪ್ರೊಸೀಜರ್ ಇರುತ್ತೆ, ಆ ಒಂದು ಪ್ರೊಸೀಜರ್ನ ಪ್ರಕಾರವಾಗಿ ಇವತ್ತು ದಾಳಿಯನ್ನು ಮಾಡಿದೆ. ದಾಳಿ ಮಾಡಿ ಸಂಪೂರ್ಣವಾಗಿ ಮನೆಯನ್ನು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಒಂದು ಕಡೆ DRI ಆಯಿತು, ಮತ್ತೊಂದು ಕಡೆ ಇಡಿ ಆಯಿತು, ಮತ್ತೊಂದು ಕಡೆ CBIನ ಅಧಿಕಾರಿಗಳು ಕೂಡ ಅಷ್ಟೇ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿರುವಂಥದ್ದು. ಯಾಕಂದರೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡುವಂತಹ ಒಂದು ರನ್ಯಾ ರಾವ್ ಏನಿದ್ದಾಳೆ, ಈಕೆ ವಿದೇಶಿಯದಲ್ಲೂ ಕೂಡ ಸಾಕಷ್ಟು ನೆಟ್ವರ್ಕ್ ಅನ್ನು ಇಟ್ಕೊಂಡಿದೆ. ಎಲ್ಲೋ ಒಂದು ರೀತಿ ಈಕೆ ವಿದೇಶಿಯ ಸ್ಮಗ್ಲರ್ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಷ್ಟು ಅನುಮಾನ ವ್ಯಕ್ತ ಮಾಡಿದರೆ. ಜೊತೆಗೆ ಈಕೆ ಏರ್ಪೋರ್ಟ್ ನಲ್ಲಿ ಬಂದಂತಹ ಸಂದರ್ಭದಲ್ಲಿ ಯಾವುದೇ ಚೆಕಿಂಗ್ ಇಲ್ಲದೆ ಹೊರಗಡೆ ಬರ್ತಾ ಇಲ್ಲ. ಅದೆಲ್ಲದಕ್ಕೂ ಕೂಡ ಅಷ್ಟೇ ಪ್ರೋಟೋಕಾಲ್ ಅಧಿಕಾರಿಗಳ ಸಹಕಾರ ಇತ್ತು ಅನ್ನುವಂಥದ್ದು ಕೂಡ ಅಷ್ಟೇ CBIನ ಅಧಿಕಾರಿಗಳ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿತ್ತು. ಈ ಒಂದು ಕಾರಣಕ್ಕೋಸ್ಕರ CBI ಅಧಿಕಾರಿಗಳು ಕೂಡ ಅಷ್ಟೇ ಏರ್ಪೋರ್ಟ್ ನಲ್ಲಿ ಬೀಡ್ ಬಿಟ್ಟಿದ್ದಾರೆ. ಒಂದು ಕಡೆ ಬೆಂಗಳೂರು, ಮತ್ತೊಂದು ಕಡೆ ಮುಂಬೈ ಏರ್ಪೋರ್ಟ್ ನಲ್ಲಿ ಕೂಡ ಬೀಡ್ ಬಿಟ್ಟಿದ್ದು, ಅಲ್ಲಿದ್ದಂತಹ ಪ್ರೋಟೋಕಾಲ್ ಆಫೀಸರ್ಸ್ ಅನ್ನು ಕೂಡ ಅಷ್ಟೇ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮತ್ತೊಂದು ಕಡೆ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಅಷ್ಟೇ ಅದರ ಇನ್ವಾಲ್ವ್ಮೆಂಟ್ ಇರಬಹುದು ಅನ್ನುವಂಥದ್ದು ಒಂದು ಮೇಲ್ನೋಟಕ್ಕೆ CBI ಅಧಿಕಾರಿಗಳು ಕೂಡ ಅಷ್ಟೇ ಅನುಮಾನ ಇರುವಂಥದ್ದು. ಈ ಒಂದು ಕಾರಣಕ್ಕೋಸ್ಕರ CBI ಅಧಿಕಾರಿಗಳು ಏರ್ಪೋರ್ಟ್ಗಳಲ್ಲಿರುವಂತಹ ಕಸ್ಟಮ್ಸ್ ಮತ್ತು ಪ್ರೋಟೋಕಾಲ್ ಆಫೀಸರ್ಸ್ ಏನಿರ್ತಾರೆ ಆ ಒಂದು ಪ್ರೋಟೋಕಾಲ್ ಆಫೀಸರ್ ಅನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿರುವಂತಹ ಪ್ರೋಟೋಕಾಲ್ ಆಫೀಸರ್ಸ್ ಅನ್ನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿ ಅಂದ್ರೆ ಈ ಒಂದು ರನ್ಯಾ ರಾವ್ನ ಮಲತಂದೆ ಏನಿದ್ದಾರೆ ರಾಮಚಂದ್ರ ರಾವ್, ಅವರು ಹೇಳಿದಂತೆ ನಾವು ಮಾಡಿದ್ವಿ, ಅವರು ಆಕೆಯನ್ನ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಅನ್ನ ಮಾಡಿಕೊಡಿ, ಜೊತೆಗೆ ಗ್ರೀನ್ ಲೈನ್ ನ ಮುಖಾಂತರವಾಗಿ ಹೊರಗಡೆ ಬರೋದಕ್ಕೆ ಎಲ್ಲಾ ರೀತಿಯಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೇಳಿದ್ರು. ಅದರಂತೆ ನಾವು ಮಾಡಿದೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರೆ. ಆ ಒಂದು ಕಾರಣಕ್ಕೋಸ್ಕರ CBI ಅಧಿಕಾರಿಗಳು ಯಾರೆಲ್ಲರ ಇನ್ವಾಲ್ವ್ಮೆಂಟ್ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ CBI ಇನ್ವೆಸ್ಟಿಗೇಷನ್ ಮಾಡ್ತಿದೆ. ಒಟ್ಟಿನಲ್ಲಿ ರನ್ಯಾ ರಾವ್ನ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇದೆ, ಇದು ಕೇವಲ ಆಕೆ ಒಬ್ಳಿಂದ ಮಾಡಿರೋಕೆ ಸಾಧ್ಯ ಇಲ್ಲ, ಇದರ ಹಿಂದೆ ದೊಡ್ಡ ನೆಟ್ವರ್ಕ್ ಇದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಅರ್ತಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ 3 ತನಿಖಾ ಏಜೆನ್ಸಿಗಳು ಕೂಡ ಅಷ್ಟೇ ಬೇರೆ ಬೇರೆ ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಈಗಾಗಲೇ ಮಾಡ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನ ರನ್ಯಾ ರಾವ್ ಚಿನ್ನ ಸ್ಮಗ್ಲಿಂಗ್ ಮಾಡಿದ್ ಹೇಗೆ? ಹಾಗಾದ್ರೆ 12 ಚಿನ್ನದ ಬಿಸ್ಕೆಟ್ ಕೊಟ್ಟವರು ಯಾರು? 12 ಚಿನ್ನದ ಬಿಸ್ಕೆಟ್ ಅಂದ್ರೆ ಚಿಕ್ಕ ಪುಟ್ಟವಲ್ಲ. ಒಂದೊಂದು ಚಿನ್ನದ ಬಿಸ್ಕೆಟ್ ಕೂಡ ಹತ್ತತ್ರ 1 kg 100 ಗ್ರಾಮ್ ಇರೋ ಲೆವೆಲ್ಗಿರುವಂಥ ಚಿನ್ನದ ಬಿಸ್ಕೆಟ್. ಯಾಕೆಂದ್ರೆ ಆಕೆಯ ಬಾಡಿಯಲ್ಲಿ ಸಿಕ್ಕಿದ್ದೆ 14.5 kg ಅಷ್ಟು ಚಿನ್ನ. ಇನ್ನು 12 ಚಿನ್ನದ ಬಿಸ್ಕೆಟ್ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಒಂದೊಂದು ಚಿನ್ನದ ಬಿಸ್ಕೆಟ್ ಎಷ್ಟು ತೂಕ ಇತ್ತು ಅಂತ. ಚಿನ್ನದ ಬಿಸ್ಕೆಟ್ ಕೊಟ್ಟಿದ್ದಂಥ ವ್ಯಕ್ತಿ ಏನೆಲ್ಲ ಹೇಳಿದ್ದ? ಹಾಗಾದ್ರೆ ರನ್ಯಾ ರಾವ್ಗೆ ವಿದೇಶದಿಂದ ಫೋನ್ ಕಾಲ್ಸ್ ಬರ್ತಾ ಇದ್ವು. ಸ್ಮಗ್ಲಿಂಗ್ ಮಾಡುವಂತ 3 ವಾರಗಳ ಹಿಂದಿನಿಂದ ಫೋನ್ ಬರ್ತಾ ಇತ್ತಂತೆ. ಪ್ರಾಕ್ಸಿ ಸರ್ವರ್ನಿಂದ ಫೋನ್ ಕರೆ ಬರ್ತಾ ಇದ್ವು. ಅದರಲ್ಲಿ ಯಾವುದೇ ನಂಬರ್ ಇರ್ತಿರ್ಲಿಲ್ಲ, ಏನಿಲ್ಲ. ಪ್ರಾಕ್ಸಿ ಸರ್ವರ್ನಿಂದ ಫೋನ್ ಕರೆಯನ್ನ ಮಾಡ್ಲಾಗ್ತಾ ಇತ್ತು. ಯಾರು ಫೋನ್ ಮಾಡ್ತಾ ಇದ್ರು ಅಂತ ಗೊತ್ತಿರ್ಲಿಲ್ವಂತೆ. 6 ಅಡಿ ಎತ್ತರದ ವ್ಯಕ್ತಿ ಏರ್ಪೋರ್ಟ್ ಬಳಿ ಚಿನ್ನವನ್ನ ನೀಡಿದ್ದ. ವೈಟ್ ಗೌನ್ ಹಾಕಿಕೊಂಡು ಬಂದಿದ್ದಂತ 6 ಅಡಿ ಎತ್ತರದ ವ್ಯಕ್ತಿ. ವೈಟ್ ಗೌನ್ ಹಾಕೊಂಡು ಬಂದಿದ್ದ ಎತ್ತರದ ವ್ಯಕ್ತಿ ಅಂತ ಬೇರೆ ಹೇಳ್ತಾ ಇದೀವಿ, ಅಂದ್ರೆ ಪುರುಷ ಅಲ್ವಾ. ವೈಟ್ ಗೌನ್ ಯಾಕೆ ಅಂದ್ರೆ ನೀವು ಅನ್ಕೊಳ್ಬೋದು, ದುಬೈ ಬೇರೆ ಅಲ್ವಾ, ಅಲ್ಲಿ ಬೇರೆ ಶೇಕ್ಗಳು ಎಲ್ಲ ಇರುವಂಥವ್ರು. ಸೊ ಹೀಗಾಗಿ ಅವರೆಲ್ಲ ವೈಟ್ ಗೌನೇ ಅಲ್ವಾ ಹಾಕೊಳ್ಳುವಂಥದ್ದು, ಆಲ್ಮೋಸ್ಟ್ ಹಾಕೊಳ್ಳುವಂಥದ್ದು. ಸೊ ಹೀಗಾಗಿ ವೈಟ್ ಗೌನ್ ಹಾಕೊಂಡು ಬಂದಿದ್ದಂಥ 6 ಅಡಿ ಎತ್ತರದ ವ್ಯಕ್ತಿ ಈಕೆಗೆ ಚಿನ್ನವನ್ನ ಕೊಟ್ಟಿದ್ದಾನೆ. ದುಬೈ ಏರ್ಪೋರ್ಟ್ನ ಟರ್ಮಿನಲ್ 3 ನಲ್ಲಿ ಬಂದಿದ್ದ. ಚಿನ್ನ ಕೊಟ್ಟು ಬೆಂಗಳೂರಿಗೆ ತಲುಪಿಸಬೇಕು ಅಂತ ಆತ ಹೇಳಿದ್ದ. ಆಫ್ರಿಕನ್ ಅಮೆರಿಕನ್ ಶೈಲಿಯ ಭಾಷೆಯನ್ನು ಉಚ್ಚಾರಣೆ ಮಾಡ್ತಾ ಇದ್ದ ಅಂತ ಈಕೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂಥದ್ದು. ನನ್ನನ್ನ ಬೆದರಿಸಿ ಚಿನ್ನದ ಬಿಸ್ಕೆಟ್ ಕೊಟ್ಟು ಹೋಗಿದ್ದ ಅಂತ ಬೇರೆ ಅಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾಳೆ. ಈಕೆಯನ್ನ ಬೇರೆ ಬೆದರಿಸಿದ್ರಂತೆ. DGP ಮಗಳಪ್ಪ, ಇವಳು ಯಾರೋ ಕಾನ್ಸ್ಟೇಬಲ್ ಮಗಳಲ್ಲ ಎದುರ್ಕೊಳ್ಳೋದಕ್ಕೆ, ಬೇರೆ ನಟಿ ಬೇರೆ ಸೆಲೆಬ್ರಿಟಿ, ಈಕೆಯನ್ನ ಬೇರೆ ಎದುರಿಸಿದ್ರಂತೆ. ಎದುರಿಸಿ ಚಿನ್ನದ ಬಿಸ್ಕೆಟ್ ಕೊಟ್ಟು ಹೋಗಿದ್ನಂತೆ. ಎಲ್ಲೆಲ್ಲಿ ಇಟ್ಕೊಂಡು ಸಾಗಿಸಬೇಕು ಅಂತ ಹೇಳಿದ್ನಂತೆ. 2 ಪ್ಯಾಕೆಟ್ಗಳ 12 ಚಿನ್ನದ ಬಿಸ್ಕೆಟ್ ಅನ್ನ ಕೊಟ್ಟಿದ್ದ ಅಂತ ಸ್ಟೇಟ್ಮೆಂಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾಳೆ. ತೊಡೆಯಲ್ಲಿ ಚಿನ್ನವಿಟ್ಟುಕೊಳ್ಬೇಕು ಅಂತ ಹೇಳಿದ. ಶೂನ ಸೋಲ್ನಲ್ಲಿ ಬಚ್ಚಿಟ್ಟುಕೊಳ್ಬೇಕು ಅಂತ ಹೇಳಿದಂತೆ. ಶೂನ ಸೋಲ್ ಅಂದ್ರೆ ಆ ಶೂ ಕೆಳಗಡೆ ಇರುತ್ತಲ್ಲ, ಅಲ್ಲಿ ಚಿನ್ನವನ್ನ ಬಚ್ಚಿಟ್ಕೊಳ್ಬೇಕು ಅಂತ ಹೇಳಿದಂತೆ. ಸೊಂಟದಲ್ಲಿ ಬಚ್ಚಿಟ್ಕೊಳ್ಳುವ ಬಗ್ಗೆ ಕೂಡ ಆತ ಹೇಳಿದ್ದ. ಏರ್ಪೋರ್ಟ್ ಹೊರಗಡೆ ಗಮ್ ಟೇಪ್ ಖರೀದಿಯ ಮಾಡಲಾಗಿತ್ತು. ಹೊರಗಡೆನೆ ಗ್ರೇಪ್ ಗಮ್ ಟೇಪ್ ಅನ್ನ ತಂದಿದ್ಲು ರನ್ಯಾ.
ಈಕೆ ಎಲ್ಲ ರೆಡಿಯಾಗಿ ಬಂದಿದ್ಲು, ಗೊತ್ತಿತ್ತು ಏನಾಗುತ್ತೆ ಅಂತ. ಬಟ್ ಇಲ್ಲಿ ಸ್ಟೇಟ್ಮೆಂಟ್ಗಳನ್ನ ಅಲ್ಲಿ ಆ ರೀತಿಯಾಗಿ ಕೊಟ್ಟಿರುವಂಥದ್ದು ಏನೇನಾಯ್ತು ಆ ಸಂದರ್ಭದಲ್ಲಿ ಅಂತ. ಗ್ರೇಪ್ ಗಮ್ ಟೇಪ್ ಅಂದ್ರೆ ಆ ಸ್ಕಿನ್ ಕಲರ್ ಗಮ್ ಟೇಪ್ ಅನ್ನ ತೆಗೆದುಕೊಂಡು ಬಂದಿದ್ಲು, ಅದರಲ್ಲಿ ಸುತ್ತಕೊಂಡಿರುವಂಥದ್ದು. DRI ಅಧಿಕಾರಿಗಳಿಗೆ ಎಲ್ಲ ಮಾಹಿತಿಯನ್ನಂತೂ ಹೇಳಿದ್ದಾಳೆ ವಿಚಾರಣೆಯನ್ನು ಮಾಡುವಂಥ ಟೈಮ್ನಲ್ಲಿ. ರನ್ಯಾರಾವ್ ನೀಡಿರುವಂಥ ಹೇಳಿಕೆ ಜೊತೆ ಆಕೆಯಿಂದ ಸೀಸ್ ಮಾಡಿದಂಥ ಬಿಸ್ಕೆಟ್ ಫೋಟೋಗಳ ಸಮೇತ ಎಲ್ಲ ವರದಿಯನ್ನ DRI ರೆಡಿ ಮಾಡಿ ಕೊಟ್ಟಿದೆ.